ನಿಮ್ಮ ಗಮನಕ್ಕೆ ತರೋದು ತಡವಾಯಿತು, ಕ್ಷಮಿಸಬೇಕು. ಈಗ ಎಲ್ಲರೂ ಒಳ್ಳೆಯದಕ್ಕೋಸ್ಕರ ನಾನು ನಿರ್ಧಾರ ತಗೊಂಡಿದ್ದೀನಿ. ತಾವು ದಯವಿಟ್ಟು ಒಪ್ಕೋಬೇಕು. ಅದೇನು ಅಂತ ಹೇಳು ಹನುಮಂತು. ಪಾರ್ವತಿ ಫೋನ್ ಮಾಡ್ತಿದ್ದಾಳೆ. ಹಲೋ ಅತ್ಯಮ್ಮ. ಹೇಳಮ್ಮ ಪಾರ್ವತಿ. ನೀವು ನನ್ನನ್ನು ದ್ವೇಷಿಸ್ತಿಲ್ಲ ತಾನೆ? ದ್ವೇಷನ? ನಿನ್ನ? ಖಂಡಿತ ಇಲ್ಲಮ್ಮ. ಆತ್ಮೀಯರ ಮಧ್ಯದಲ್ಲಿ ಒಂದು ಸಣ್ಣ ಬೇಸರ ಮೂಡುತ್ತಲ್ಲ, ಅಂತ ಕ್ಷುಲ್ಲಕ ಬೇಸರ ಅಷ್ಟೆ. ಹಾಗಾದ್ರೆ ನೀವು ಆ ಬೇಸರನ ಮರಿಬೋದಲ್ವಾ? ನನ್ನನ್ನ ಅರಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ಪಾರ್ವತಿ, ಏನ್ ಹೇಳ್ತಿದೀಯ ನೀನು? ಯಾರೀಗ ನಿನ್ನನ್ನ ಅರಸನ ಕೋಟೆಯಿಂದ ದೂರ ಕಳಿಸ್ತಿರೋದು? ಅಪ್ಪ. ಅಪ್ಪ ಬೇರೆ ಮನೆ ನೋಡಿದ್ದಾರೆ. ನನಗೂ ಯಜಮಾನ್ರಿಗೂ ಮಾತ್ರ. ನಮ್ಮಿಬ್ರಿಗೂ ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅತ್ಯಮ್ಮ. ಅತ್ಯಮ್ಮ, ಅಪ್ಪಂಗ್ ನೀವಾದ್ರೂ ಹೇಳಿ. ನನ್ಗೆ ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನ್ಸಿಲ್ಲ. ಹಾಗಾದ್ರೆ ನನ್ನ ಮಗ ಸೊಸೆನ ಬೇರೆ ಬಾಡಿಗೆ ಮನೆಗೆ ಕಳಿಸೋದಕ್ಕೆ ಕೇಳ್ತಾ ಇದ್ದು ಒಪ್ಪಿಗೆನಾ? ಮಗ ಸೊಸೆ ಮನೆಯಿಂದ ಹೊರಗಿದ್ದಾರೆ ಅನ್ನೋದೇ ನೋವಿನ ವಿಷಯ. ಆದ್ರೆ ಈಗ ಗೇಟಿಂದನೂ ಹೊರಗೆ ಹೋಗ್ಬೇಕಾ? ಅಷ್ಟು ಕಲ್ಲು ಮನಸ್ಸು ಹನುಮಂತನಾದ್ರೂ ಅದ್ ಹೇಗ್ ಮಾಡ್ದ? ಅವತ್ತು ಹಾಗೆ ಹೇಳಿದ ನಾನೇ ಇವತ್ತು ಮಗ ಸೊಸೆ ಮನೆಯಿಂದ ಹೊರಗೆ ಹೋಗ್ಲಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿನೇ ಹಾಗೆ ಹೇಳ್ತಿದ್ದೀನಿ ಅಂತ ಅರ್ಥ ಅಲ್ವಾ? ಜನನಿ ಆಸ್ಪತ್ರೆಯಲ್ಲಿ ನಾವಿಬ್ರು ಮಗುನ ತಾಯಂದ್ರಾಗಿ ಬೆಳೆಸೋಣ ಅಂತ ಹೇಳೋದೇನೋ ಹೇಳ್ಬಿಟ್ಲು. ಆದ್ರೆ ಮನೆಗೆ ಬಂದ್ಮೇಲೆ ಪ್ರಾಕ್ಟಿಕಲಿ ಅದಷ್ಟು ಸುಲಭವಾಗಿ ಸಾಧ್ಯ ಆಗಲಿಲ್ಲ. ಜನನಿಗೆ ಮಗು ಮೇಲಿರೋ ಪೊಸೆಸಿವ್ನೆಸ್ ಅನ್ನ ನೋಡಿದ್ರೆ ಅವಳು ಮುಂದೆ ಪಾರ್ವತಿನ ಹರ್ಟ್ ಮಾಡೋ ಚಾನ್ಸಸ್ಸೇ ಜಾಸ್ತಿ. ಇದರಲ್ಲಿ ಜನನಿ ತಪ್ಪು ಏನೂ ಇರಲ್ಲ. ಈ ಥರದ ಪರಿಸ್ಥಿತಿನೇ ಅವಳ ಮನಸ್ಥಿತಿಗೆ ಕಾರಣ. ಹಾಗಂತ ಪಾರ್ವತಿಗೆ ಹರ್ಟ್ ಆಗೋದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕೂ ಆಗಲ್ಲ. ಪಾಪ ಪಾರ್ವತಿ ತನ್ನ ಮಗುನ ಕಳ್ಕೊಂಡಿದ್ದಾಳೆ. ಆ ನೋವಿನಲ್ಲೇ ಇದ್ದಾಳೆ. ಜನನಿ ಮಗುನ ತನ್ನದೇ ಮಗು ಅನ್ನೋ ರೀತಿನಲ್ಲಿ ಓವರ್ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳಕ್ ಶುರು ಮಾಡಿದ್ದಾಳೆ. ಇದು ಅವಳಿಗೂ ಒಳ್ಳೇದಲ್ಲ. ಅದಕ್ಕೆ ಮಗು ಕಳ್ಕೊಂಡಿರೋ ನೋವನ್ನ ಅವಳು ಮರೆಯೋವರೆಗೂ ಅಥವಾ ಆ ನೋವು ಸ್ವಲ್ಪ ಕಡಿಮೆ ಆಗೋವರೆಗೂ ದೂರದಲ್ಲೇ ಇರಲಿ. ಸ್ವಲ್ಪ ಸಮಯ ಆದ್ಮೇಲೆ ಅವಳ ಮನಸ್ಥಿತಿಯಲ್ಲಿ ಸುಧಾರಣೆ ಆದ್ಮೇಲೆ ಆದಿಗೆ ಹೇಳಿ ವಾಪಸ್ ಕರೆಸ್ಕೊಂಡ್ರಾಯ್ತು.
ವಾದಿಯೋಳು ಏನ್ ನಡೆಸಿದಾಳೆ? ನನ್ನ ಮಗಳು ಪಾರ್ವತಿಯಿಂದ ಯಾವತ್ತೂ ಯಾರಿಗೂ ಬೇಜಾರಾಗಿಲ್ಲ, ನೋವಾಗಿಲ್ಲ, ಅಭದ್ರತೆ ಕಾಡಿಲ್ಲ. ಇನ್ಯಾವಾಗಲೂ ಹಾಗೆ ಇರಬೇಕು ಮಗಳೇ. ದೊಡ್ಡ ಯಜಮಾನರು ನನ್ನ ಕಷ್ಟನ ಅರ್ಥ ಮಾಡಿಕೊಂಡ್ರು. ಅದೇ ನೀನು ನನ್ನ ಮಗಳಾಗಿ ನನ್ನ ಆತಂಕನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಾನು ಎಲ್ಲೂ ಹೋಗಿ ಸಾಯ್ಲಿ ಹೇಳು. ಯಜಮಾನ್ರೆ, ಬೆಳಿಗ್ಗೆ ಬೇಗ ಹೋಗಿ ಅಪ್ಪ ನೋಡಿರೋ ನಮ್ಮನೇಲಿ ಹಾಲು ಉಕ್ಸ್ಬರೋಣ. ಇದಕ್ಕೂ ಮುಂಚೆ ಪಾರ್ವತಿಗೆ ನಿನ್ನಿಂದ ಎಷ್ಟೋ ಸಲ ತೊಂದರೆ ಆಗಿದೆ. ಅವಾಗ್ಲೂ ಯಾವತ್ತೂ ಪಾರ್ವತಿ ನಿನ್ ಜೊತೆಗೆ ಜಗಳನೂ ಮಾಡಿಲ್ಲ, ಚೀಮಾರಿನೂ ಹಾಕಿಲ್ಲ. ಆಗೆಲ್ಲ ಆಗದೆ ಇರೋ ಈ ಪಶ್ಚಾತ್ತಾಪ, ಜ್ಞಾನೋದಯ ಈಗ ಹೇಗಾಯ್ತು ಅಂತ. ಪಾರ್ವತಿ ತ್ಯಾಗದ ಗುಣ ನನ್ನ ಸ್ವಾರ್ಥನ ಸುಟ್ಟಾಕ್ತು ಅಂತ ಅನ್ಕೊಳ್ಳಿ. ಅವಳು ಯಾವ ಊರ್ ಸೀಮೆ ತ್ಯಾಗ ಮಾಡಿದಾಳೆ? ಮನೆ ಕೆಲ್ಸದೊಳಗೆ ಬಂದು ಸೊಸೆಯಾಗಿ ಸೇರ್ಕೊಂಡ ಅವಕಾಶವಾದಿ ಅವಳು ರತ್ನವೇಣಿಯವರೇ. ಇನ್ ಒಂದೇ ಒಂದು ಮಾತು ಪಾರ್ವತಿ ಬಗ್ಗೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಇನ್ಮೇಲೆ ಪಾರ್ವತಿಗೆ ಏನಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ನೀವೇನಾದ್ರೂ ಬಂದ್ರೆ ಮೊದಲು ಈ ದಾಮಿನಿನ ಎದುರಿಸ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಸಾವಿತ್ರಿ, ಅಮ್ಮವ್ರೆ ಬೇಗ ಮನೇಲಿರೋ ಹಾಲೆಲ್ಲ ಎತ್ಕೊಂಡ್ ಬಾ. ಸರಿ ಅಮ್ಮವ್ರೆ. ತಗೋ ಇವಳನ್ನ. ಫ್ರೆಂಡ್ಸ್, ಇಷ್ಟು ವರ್ಷ ನಾನು ಪಾರ್ವತಿನ ತುಂಬಾ ದ್ವೇಷ ಮಾಡಿದ್ದೀನಿ, ಕೆಟ್ಟದ್ದೇನೆ ಬಯಸ್ತಾ ಬಂದಿದ್ದೀನಿ. ಆದ್ರೆ ಈ ತಾಯಿ ಮಗುನ ಒಂದು ಮಾಡ್ಬೇಕು ಅಂದ್ರೆ ನನ್ನ ಹತ್ರ 2 ಟಾಸ್ಕ್ ಇದೆ. ಮಗುನ ಮತ್ತೆ ತಾಯಿನ ಒಂದು ಮಾಡೋದಕ್ಕೆ. ಇನ್ನೊಂದು ಪ್ಲಾನು ಆಮೇಲೆ ಹೇಳ್ತೀನಿ. ಆದ್ರೆ ಈ ನನ್ನ ಕೆಲ್ಸಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ಸರಿನಾ? ಸಾವಿತ್ರಮ್ಮ, ನನ್ನ ಲೈಫಲ್ಲಿ ಇಷ್ಟೊಂದು ಹಾಲು ನಾನು ಯಾವತ್ತೂ ಕುಡ್ದಿಲ್ಲ. ಅಯ್ಯೋ, ಇದನ್ನ ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಏನು ಮಾಡೋದು? ಹಾ ಸಾವಿತ್ರಿ, ಇದನ್ನ ಸಿಂಕಿಗೆ ಬಗ್ಗಿಸ್ಬಿಡು. ತಗೋ. ಅಬ್ಬಾ, ಈಗ 1 ಟಾಸ್ಕ್ ಆಯ್ತು. ಈಗ ಇನ್ನೊಂದು ಬಾಕಿ ಇದೆ. ಕಂದ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನನ್ನು ನಿಮ್ಮಮ್ಮನ್ನು ಒಂದು ಮಾಡೋದಕ್ಕೆ. ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂದ್ರೆ ನಿನ್ನಿಂದ ದೂರ ಹೋಗ್ತಿರೋ ನಿನ್ನಮ್ಮನ್ನ ತಡಿಬೇಕು. ಇದೊಂದ್ಸಲ ನಿಮ್ಮ ಅಜ್ಜಿ ಅಖಿಲಮ್ಮ ಅವಳನ್ನ ಕರ್ಸ್ಬಿಟ್ರೆ ಸಾಕು. ನಾಳೆಯಿಂದ ಅದೇ ಕಂಟಿನ್ಯೂ ಆಗೋ ಥರ ನಾನು ನೋಡ್ಕೋತೀನಿ. ಇದಕ್ಕೆ ಬೇಕಾಗಿರೋದು ನಿಂದೇ ಸಪೋರ್ಟು ಮುಖ್ಯವಾಗಿ. ಈಗ ಒಂಚೂರೇ ಚೂರು ನಾನು ನಿನ್ನನ್ನು ಗೆಲ್ತೀನಿ, ನೀನು ಜೋರಾಗಿ ಅಳ್ಬೇಕು, ಸರಿನಾ? ಅಯ್ಯೋ ಪಾಪು, ಯಾಕಪ್ಪ ಇಷ್ಟೊಂದು ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊಳಪ್ಪ. ಅಯ್ಯೋ ಸಾವಿತ್ರಮ್ಮ, ಇದನ್ನ ಹೇಗೆ ಸಮಾಧಾನ ಮಾಡಿಸೋದು? ಪಾಪು ಪಾಪು, ಯಾಕಪ್ಪ ಇಷ್ಟೊಂದು ಅಳ್ತಿದ್ಯಾ? ದೇವ್ರೆ,
ಇವಳನ್ನ ಹೇಗಪ್ಪ ಸಮಾಧಾನ ಮಾಡೋದು? ಸಮಾಧಾನನೇ ಆಗ್ತಾ ಇಲ್ವ ಇವಳು? ಅಳ್ಬೇಡಪ್ಪ, ಅಯ್ಯೋ ದೇವ್ರೆ, ಅಳ್ಬೇಡಪ್ಪ ಪ್ಲೀಸ್ ಅಳ್ಬೇಡಪ್ಪ, ನಿದ್ದಮ್ಮಯ್ಯ. ಓ ಅಯ್ಯೋ ದಾಮಿನಿ, ಹೇಗಪ್ಪ ಸಮಾಧಾನ ಮಾಡ್ಬೇಕ? ಯಾಕೆ ಮಗು ಇಷ್ಟೊಂದು ಅಳ್ತಾ ಇದೆ? ಪಾಪುಗೆ ಹೊಟ್ಟೆ ಹಸುವಾಗಿರ್ಬೇಕಕ್ಕ. ಹಸುವಾಗಿರ್ಬೇಕು ಅಂತ ಹೇಳ್ತಿದೀಯಾ? ಮತ್ತೆ ಬಾಟ್ಲಲ್ಲಿ ಹಸುವಿನ ಹಾಲು ಹಾಕಿ ಕುಡಿಸೋದು ತಾನೇ? ಅಮ್ಮೋರೆ, ಹಾಲು ಖಾಲಿ ಆಗೋಗ್ಬಿಟ್ಟಿದೆ. ಹಾಲು ಮುಗ್ದು ಹೋಗಿದ್ಯಾ? ನಮ್ಮನೆಗೆ ನಾಟಿ ಹಸು ಹಾಲು ಅಷ್ಟು ಲೀಟರ್ ಹಾಕಿಸ್ಕೋತೀವಿ, ಬೆಳಿಗ್ಗೆನೆ ಮುಗ್ದು ಹೋಯ್ತಾ? ಏನ್ ಹೇಳ್ತಾ ಇದೀಯಾ ಸಾವಿತ್ರಿ? ಅಕ್ಕ, ಇವತ್ತು ಹಾಲ್ನವನು ರಜಾ ಹಾಕಿದ್ದಾನೆ. ಅಯ್ಯೋ, ನನಗೆ ಟೆನ್ಷನ್ ಅಲ್ಲಿ ಸಾವಿತ್ರಿಗೆ ಹೇಳೋದೇ ಮರ್ತು ಹೋಗ್ಬಿಟ್ಟೆ ಅಕ್ಕ. ಇವತ್ತು ಕಾಫಿ ಟೀ ಮಾಡಿದ್ದು ನೆನ್ನೆ ಹಾಲಿಂದ ಅಕ್ಕ, ಅದು ಕೂಡ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿದೆ. ಮಗು ಕುಡ್ಸೋದೆ ನಾಟಿ ಹಸುವಿನ ಹಾಲು. ಏನ್ ಮಾಡೋದು ಅತ್ತೆ? ಇವಳು ಬೇರೆ ಇಷ್ಟೊಂದು ಅಳ್ತಿದ್ದಾಳೆ. ಆಯ್ತು, ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಪಾಪುಗೆ ಹಾಲು ಕುಡ್ಸೋಕೆ ಪಾರ್ವತಿನ ಕರ್ಸೋಣವಾ? ಇವತ್ತು ಒಂದಿನ ಕಣಮ್ಮ ಜನನಿ, ನಿನ್ ಮಗು ಹಾಲಿಲ್ಲದೆ ಅಳೋದಕ್ಕಿಂತ ಆ ಪಾರ್ವತಿ ಬಂದು ಹಾಲು ಕುಡ್ಸೋದು ನಿನಗೆ ಬೇಜಾರ? ನೋಡು ನಿನ್ ಮಗಳು ಹಸುವಿಂದ ಹೇಗೆ ಅಳ್ತಿದ್ದಾಳೆ ಅಂತ. ತಾಯಿಯಾಗಿ ದೊಡ್ಡ ಮನ್ಸು ಮಾಡಮ್ಮ. ಅಕ್ಕ, ಜನರೇನೆ ಹೂ ಅಂತ ಒಪ್ಕೊಂಡ್ಬಿಟ್ಲಲ್ಲ, ಪಾರ್ವತಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಕ್ಕ. ನಾಳೆ ಬೆಳಗ್ಗೆನೆ ಶಿಫ್ಟ್ ಆಗ್ಬೇಕಾ ಬಾವ? ಮನ್ಸು ಬದಲಾಯಿಸೋ ಚಾನ್ಸ್ ಇಲ್ವಾ? ದೊಡ್ಡ ಯಜಮಾನ್ರೆ, ಗ್ಯಾಸು ಮತ್ತು ಮನೆ ದಿನಸಿ ಸಾಮಾನುಗಳೆಲ್ಲ ಹೊಸ ಮನೇಲಿ ತಂದಿಟ್ಟಿದ್ದೀನಿ. ಆದರೆ ಹೋದ ತಕ್ಷಣ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೇಲಿರೋ ಪಾತ್ರೆ, ಚಮಚ, ಸೌಟುಗಳನ್ನೆಲ್ಲ ಚೀಲಕ್ಕೆ ಹಾಕಿಟ್ಬಿಡ್ತೀನಿ. ನಾಳೆ ನಾಡ್ದಲ್ಲಿ ಎಲ್ಲ ಐಟಮ್ಗಳನ್ನು ಹೊಸದಾಗಿ ತಂದು ಕೊಡ್ತೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋವಾಗ ಇದನ್ನೆಲ್ಲ ಕೊಡ್ತಾರಲ್ವಾ ಅಪ್ಪ? ಹಾಂ, ಈಗ ನಾನು ಮಾಡ್ತಿರೋದು ಅದೇ ತಾನೇ. ಆದ್ರೆ ಈಗ ನೀನ್ ನನ್ನನ್ನ ಗಂಡನ ಮನೆಗೆ ಕಳಿಸ್ತಾ ಇಲ್ಲ, ಅರ್ಸನ್ ಕೋಟೆಯಿಂದ ಹೊರಗೆ ಕಳಿಸ್ತಾ ಇದೆಯಾ. ಅರ್ಸನ್ ಕೋಟೆಯವರಿಂದ ದೂರ ಕಳಿಸ್ತಾ ಇದೆಯಾ. ನಿನ್ನಿಂದ ದೂರ ಕಳಿಸ್ತಾ ಇದೆಯಾ ಅಲ್ವಾ ಅಪ್ಪ? ಎಲ್ರಿಂದ ದೂರ ಕಳಿಸೋ ಮಗಳಿಗೆ ಇಷ್ಟೆಲ್ಲ ಅನುಕೂಲ ಯಾಕೆ ಬಿಡು? ಎಲ್ರಿಂದ ದೂರ ಆಗೋ ಕಷ್ಟದ ಮುಂದೆ ಬೇರೆ ಯಾವ ಅನಾನುಕೂಲಗಳು ಈ ನಿನ್ ಮಗಳ ಕಷ್ಟ ಆಗಲ್ಲ. ನೀನು ಅಷ್ಟೇ, ಯಾವ ಕಷ್ಟಗಳನ್ನು ತಗೋಬೇಡ.
ಹೇಗೋ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಲ್ಲ, ಸರಿ ಬಿಡು. ಅರ್ಸನ್ ಕೋಟೆ ಗೇಟ್ ದಾಟದ್ಮೇಲೆ ನಾನಂತೂ ನೆಮ್ಮದಿಯಾಗಿರಲ್ಲ. ನೀನಾದ್ರೂ ನೆಮ್ಮದಿಯಾಗಿರು. ಬಾರು, ಯಾವ ತಂದೆ ತಾಯಿಗೆ ಮಕ್ಕಳನ್ನ ದೂರ ಮಾಡಿಕೊಂಡು ನೆಮ್ಮದಿಯಾಗಿರೋದಕ್ಕಾಗುತ್ತೆ ಹೇಳು? ಯಾಕೆ ಈ ರೀತಿ ಎಲ್ಲ ಮಾತಾಡಿ ಸಾರ್ಥಿ ಮನ್ಸಿಗೆ ನೋವು ಮಾಡ್ತಾ ಇದೀಯಾ? ಮತ್ತ್ಯಾಕೆ? ನನಗಿಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರು ಹೋಗ್ಬೇಡ ಅಂತ ಹೇಳ್ದೆ ಸುಮ್ಮನೆ ನಿಂತಿರೋದು. ಆ್ಯಕ್ಟಿಂಗ್ ಮಾಡೋದು ಇನ್ನೂ ಟೈಮ್ ಆಗುತ್ತೆ. ಎಲ್ರಿಗೂ ಕಾಫಿ ಮಾಡ್ಕೊಂಡ್ಬರ್ತೀನಿ. ಅತ್ಯಮ್ಮ, ಪಾಪು ಮತ್ತೆ ಜನನಿಯಲ್ಲಿ ರತ್ನವೇಣಿ ಜನನಿನ ಮಗುನ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೂ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಗೊತ್ತಾಯ್ತು. ಆ ರತ್ನವೇಣಿ ಬೇಕು ಅಂತಾನೆ ಪಾರ್ವತಿ ಬರುವಾಗ್ಲೇ ಜನನಿ ಮಗು ಇರಬಾರ್ದು ಅಂತ ಕರ್ಕೊಂಡು ಹೋಗಿದ್ದಾಳೆ. ನನಗೆ ಸಣ್ಣ ಸುಳಿವು ಸಿಕ್ಕಿದ್ರು ಪಾರ್ವತಿ ಮನೆಗೆ ಬರುವಾಗ ಅವಳು ಮಗುನ ಮನೇಲೇ ಇರೋ ಥರ ನೋಡ್ಕೊಳ್ತಿದ್ದೆ. ನಾವು ಹೋಗ್ತಾ ಇರೋದು ಪ್ರೀತಿ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಅದಿ, ಪ್ರೀತು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಾನೆ ಅವನಿಗೆ ವಿಷಯ ಹೇಳಲಿಲ್ಲ. ಅದಕ್ಕೆ ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೋಗಿದ್ದಾನೆ. ಗೊತ್ತಾದ್ರೆ ಖಂಡಿತ ಪ್ರೀತು ಸಹಿಸ್ಕೊಳ್ಳಲ್ಲ. ಗೊತ್ತಾದ ಕ್ಷಣ ಪ್ರೀತು ನಿನ್ನನ್ನೇ ಹುಡುಕೊಂಡು ಬರ್ತಾನೆ. ಆಗ ಪ್ರೀತುಗೆ ನೀನೇ ಸಮಾಧಾನ ಹೇಳ್ಬೇಕು. ಆದಿ, ನೀವು ಹೋಗ್ತಾ ಇರೋ ಬಾಡಿಗೆ ಮನೆ ಚೆನ್ನಪ್ಪನ ಅಣ್ಣಂದಂತೆ. ಅದು ಒಟಾರ ಅಂತ ಕೇಳಿದೆ. ಒಟಾರ ಅಂದ್ರೆ ಎಷ್ಟು ಚಿಕ್ಕದಿರುತ್ತೆ ಅಂತ ನನಗೆ ಗೊತ್ತು. ಈ ಹನುಮಂತ ನಿಮ್ಮನ್ನು ಕಳಿಸೋ ಅವಸರದಲ್ಲಿ ಅಂಥ ಜಾಗನ ಆಯ್ಕೆ ಮಾಡೋದು. ನನ್ನನ್ನ ಅರ್ಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ನಮ್ಮಿಬ್ರಿಗೂ ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅತ್ತೆಮ್ಮ. ನನಗೆ ಅರ್ಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನ್ಸಿಲ್ಲ. ಪಾರ್ವತಿ, ನಿಮ್ಮ ಅತ್ತೆಮ್ಮ ನಿನಗೋಸ್ಕರ ಅಂತ ಅವ್ರ ಕೈಯಾರ ಮಾಡಿರೋ ಪಾಯಸನಮ್ಮ, ಅದು ತಿನ್ನು.
ಅಖಿಲಕ್ಕನ್ಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ. ಮೊದ್ಲೆಲ್ಲ ಅವರು ನಿನ್ ಮೇಲೆ ಪ್ರೀತಿ ತೋರಿಸೋದನ್ನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ತಿದ್ದೆ. ಈಗ ಈ ಪ್ರೀತಿನ ನೋಡಿ ಖುಷಿ ಪಡೋ ಸಮಯದಲ್ಲಿ ನೀವೇ ಇಲ್ಲಿಂದ ದೂರ ಹೋಗ್ತಿದ್ದೀರ. ನನ್ಗಂತೂ ತುಂಬಾ ಬೇಜಾರಾಗ್ತಿದ್ಯಮ್ಮ ಪಾರ್ವತಿ. ನನಗೆ ಇಷ್ಟು ಬೇಜಾರಾಗ್ತಿದೆ ಅಂದ್ರೆ ಪಾಪ ಆದಿ ಅವನಿಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಯಾಕಂದ್ರೆ ಅವನಿದೇ ಮನೇಲಿ ಹುಟ್ಟಿ ಆಡಿ ಬೆಳೆದವನು. ಇದೇ ಗೇಟ್ ಒಳಗಡೆ ಅವನ್ ಬದುಕನ್ನ ಕಟ್ಕೊಂಡವನು. ಈಗ ಹುಟ್ಟಿದ ಮನೆ ಬೆಳೆದ ಅಂಗಳನ ಬಿಟ್ಟು ಹೋಗ್ಬೇಕು ಅಂದ್ರೆ ಅವನಿಗೆ ಎಷ್ಟು ಸಂಕಟ ಆಗ್ತಿರ್ಬೇಡ. ಅರ್ಶನ ಕುಂಕುಮ ಕೊಟ್ರು, ಅದ್ರ ಜೊತೆಗೆ ಈ ಸೀರೆ ಒಡವೆ ಎಲ್ಲ ಕೊಟ್ಟು ಆಶೀರ್ವಾದ ತಗೋ ಅಂದ್ರು. ಮತ್ತೆ ಈ ಜನ್ಮದಲ್ಲಿ ಅರಸನ್ ಕೋಟೆಗೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ತಗೊಂಬಂದೆ. ಇನ್ ಸ್ವಲ್ಪ ಹೊತ್ತಲ್ಲಿ ನೀನ್ ನನ್ನನ್ನ ಇಲ್ಲಿಂದ ಕಳಿಸ್ಬಿಡ್ತೀಯ, ನಾನು ಹೋಗ್ಲೇಬೇಕಲ್ವಾ. ಮತ್ತೆ ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ. ಕೆಲವು ದಿನಗಳು ಮಾತ್ರ ನಾವು ಬೇರೆ ಇರೋದು ಅಂತ ಯಜಮಾನ್ರೆ ಹೇಳಿದ್ರು. ನೀನು ಹಾಗೆ ಹೇಳ್ದೆ ಅಲ್ವಾ? ಆದ್ರೆ ನೀನ್ ವಾಪಸ್ ಕರ್ಸ್ಕೋತೀಯೋ ಇಲ್ವೋ ಅನ್ನೋದೇ ಗೊತ್ತಿಲ್ವಲ್ಲ. ಹೋಗೋದಂತೂ ಖಾತ್ರಿ ಆಗಿದೆ. ಹೋಗೋಕ್ಕೂ ಮುಂಚೆ ಬೇಡ ಬೇಡ ಅಂದ್ರು ನನ್ನ ಭಾವನೆಗಳನ್ನ ನಿನ್ನ ಹತ್ರ ವ್ಯಕ್ತಪಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರನಪ್ಪ ಹೇಳಿ ನಾನು? ನನ್ನ ಮಗುಗ್ ಹಾಲು ಕುಡಿಸ್ದೆ ಅನ್ನೋದೇ ನಿನ್ ದೃಷ್ಟಿಲಿ ದೊಡ್ಡ ಅಪರಾಧ ಆಗೋಯ್ತಪ್ಪ. ಮಗು ಇಲ್ದೇ ಇರೋ ತಾಯಿಗೆ ತಾಯಿತನದ ಸುಖ ಸಿಗ್ತಾ ಇದೆ, ಮಗುಗೆ ತಾಯಿ ಎದೆ ಹಾಲು ಸಿಗ್ತಿದೆ ಅಂತ ನೀನ್ ಯಾಕಪ್ಪ ಸಹಜವಾಗಿ ತಗೊಳ್ತಾ ಇಲ್ಲ? ಈಗ ನೀನ್ ನನಗ್ ಮಾತ್ರ ಶಿಕ್ಷೆ ಕೊಡ್ತಾ ಇಲ್ಲ ಅಪ್ಪ, ನನ್ ಮಗುಗೂ ಕೂಡ. ದೇವ್ರೆ, ನನ್ನ ಹಾಲುಂಡದವರು ಹಾಲು ಉಕ್ಕದಾಗೆ ಉಕ್ಕಲಿ. ನಮ್ಮಪ್ಪ ನನ್ನ ತಮ್ಮ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಿಂದ ಇರೋ ಹಾಗಾಗ್ಲಿ. ನಮ್ಮಪ್ಪಂಗೆ ಅವ್ರ ಮಗಳಿಂದ ಆಗ್ತಿರೋ ನೋವು ಇವತ್ತೇ ಕೊನೆ ಆಗ್ಲಿ. ಈ ನತದೃಷ್ಟ ಮಗಳು ನೆನಪಾಗಿ ಮತ್ತೆ ನಾನು ನಿಮ್ ಮನೆಗೆ ಕರ್ಸ್ಕೊಳ್ಳೋ ಹಾಗಾಗ್ಲಿ.
ನನ್ನ ಹಾಲುಂಡದವರು ಹಾಲು ಉಕ್ಕದಾಗೆ ಉಕ್ಕಲಿ. ನಮ್ಮಪ್ಪಂಗೆ ಅವ್ರ ಮಗಳಿಂದ ಆಗ್ತಿರೋ ನೋವು ಇವತ್ತೇ ಕೊನೆ ಆಗ್ಲಿ. ಈ ನತದೃಷ್ಟ ಮಗಳು ನೆನಪಾಗಿ ಮತ್ತೆ ನಾನು ನಿಮ್ಮ ಮನೆಗೆ ಕರ್ಸ್ಕೊಳ್ಳೋ ಹಾಗಾಗ್ಲಿ. ಎಂತಣ್ಣ ಯಾಕೆ ಕಳ್ತಿದ್ಯಾ? ಓ, ಮಗಳನ್ನ ಬಾಡಿಗೆ ಮನೆ ಕಳಿಸ್ತಾ ಇದೀನಿ ಅಂತ ದುಃಖ ಬರ್ತಾ ಇದ್ಯಾ? ಸಾವಿತ್ರಮ್ಮ, ಇಷ್ಟು ದಿವಸ ಮಗಳು ಕಣ್ಮುಂದೆನೇ ಇದ್ದಾಳೆ ಅಂತ ನೆಮ್ಮದಿ ಇತ್ತು. ಆದ್ರೆ ಈಗ ಮಗಳನ್ನ ದೂರ ಕಳ್ಸಕ್ಕೆ ಇಷ್ಟು ದುಃಖ ಪಡೋನು ಯಾಕೆ ಬಾಡಿಗೆ ಮನೆ ನೋಡ್ಬೇಕಾಗಿತ್ತು? ಯಾಕೆ ಅಂದ್ರೆ ಅವಳು ಜನನಿ ಮಗುನ ತುಂಬಾ ಹಚ್ಕೋತಿದ್ದಾಳೆ. ಇದರಿಂದ ಜನನಿಗೆ ಎಷ್ಟು ನೋವಾಗುತ್ತೋ ಇವಳಿಗೂ ಅಷ್ಟೇ ನೋವಾಗೋದು ಕಟ್ಟಿಟ್ಟ ಬುತ್ತಿ ಅಲ್ವಾ? ಪಾರ್ವತಿ ಒಳ್ಳೇದಕ್ಕೋಸ್ಕರನೇ ನನ್ನನ್ನ ಅರಸನ್ ಕೋಟೆಯಿಂದ ದೂರ ಕಳಿಸ್ತಿರೋದನ್ನ ನೀವು ತಡಿಬೋದಲ್ವಾ? ನನಗೆ ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಮನ್ಸಿಲ್ಲ. ಆದಿತ್ಯ ಪಾರ್ವತಿಗೆ ಹೊರಗಡೆ ಹೋಗಿ ಬಾಡಿಗೆ ಮನೆ ಮಾಡಿಕೊಂಡು ಇರ್ಲಿ, ಪಾರ್ವತಿ ಮನಸ್ಥಿತಿ ಸರಿ ಹೋದ್ಮೇಲೆ ವಾಪಸ್ ಕರೆಸ್ಕೊಂಡ್ರಾಯ್ತು ಅಂತ ನೀವೇನೋ ಹೇಳಿದ್ರಿ. ಆದ್ರೆ ಅದು ಡೌಟು ಅಂತ ನನ್ಗನ್ನಿಸ್ತಾ ಇದೆ. ಯಾಕೆ ನಾನು ಬೇಗ ಕರೆಸ್ಕೊಳ್ಳಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಅಕ್ಕ. ಮತ್ತೆ ಅಕ್ಕ, ನೀವು ಅವರಿಬ್ಬರನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಆದಿತ್ಯ ಪಾರ್ವತಿ ಬರ್ತಾರ ಅಂತ. ಯಾಕಂದ್ರೆ ಸೀಮಂತ ದಿನ ಪಾರ್ವತಿ ಹೇಳಿದ್ದೇನು, ನಾವಿಲ್ಲೇ ಪಕ್ಕದಲ್ಲೇ ಇರ್ತೀವಿ, ಆಗಾಗ ನಾವು ಬರ್ತಾ ಇರ್ತೀವಿ, ನೀವು ಬರ್ತಾ ಇರ್ಬೋದು ಅಂತ ಅಲ್ವಾ? ಆದ್ರೆ ಹಂಗ್ ನಡೀತಾಕ? ಇಲ್ಲಿಂದ ಹೋಗಿದ್ ಮಾರನೇ ದಿನಾನೇ ನಮ್ಮ ಅಸ್ತಿತ್ವನ ನಾವು ಹುಡುಕೊಳ್ತೀವಿ ಅಂತ ಹೇಳಿದ್ರು. ಆಗ ಆವಾಗವಾಗ ನೀವು ಅವರು ನೋಡೋದಕ್ಕೂ ಕಲ್ ಬಿತ್ತು. ಈಗ ಬಾಡಿಗೆ ಮನೆ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕೆ ನೀವೇ ಒಪ್ಪಿದ್ದೀರಾ. ಅದಿನ್ನೂ ಅವ್ರ ಮನಸ್ಸಿಗೆ ನೋವು ಕೊಡಲ್ವಾಕ? ನೀವು ನಮ್ಮ ಯೋಗ್ಯತೆ ಏನು ಅಂತ ತೋರಿಸಿದ್ದೀರಾ. ನಾವು ಹೊರಗೆ ಇರ್ತೀವಿ, ಈ ಜನ್ಮದಲ್ಲಿ ಅರಸನ ಕೋಟೆ ಗೇಟ್ ಒಳಗೂ ಬರಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ರೆ ಆಗೇನ್ ಮಾಡ್ತೀರಕ್ಕ?